ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯವನ್ನು ಕೋರುತ್ತಾ ಮೈಸೂರು ವಿಜಯನಗರದ ಯೋಗಾನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪರಮಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ನೂತನ ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ 2 ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ದಿನಾಂಕ 1/1/2025 ಬುಧವಾರ ಬೆಳಿಗ್ಗೆ 4 ಗಂಟೆಗೆ ಪ್ರಾರಂಭವಾಗಿದೆ. ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಭಗವಂತನ ದರ್ಶನವನ್ನು ಪಡೆದು ಲಡ್ಡು ಪ್ರಸಾದ ಸ್ವೀಕರಿಸಿ ಸಂತುಷ್ಟರಾಗಿ ತೆರಳುತ್ತಾ ಇದ್ದಾರೆ. ಬೆಳಿಗ್ಗೆ ಶ್ರೀ ಸ್ವಾಮಿಗೆ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ನಿತ್ಯಾರಾಧನೆ, ನಂತರ ಸ್ವರ್ಣಪುಷ್ಪದಲ್ಲಿ ಸಹಸ್ರನಾಮಾರ್ಚನೆ, ತೋಮಾಲೆ ಸೇವೆ, ಏಕಾದಶ ಪ್ರಾಕಾರೋತ್ಸವ, ನಂತರ 50 ಕ್ವಿಂಟಾಲ್ ಪುಳಿಯೋಗರೆಯನ್ನು ನೈವೇದ್ಯ ಮಾಡಿ ಭಕ್ತಾದಿಗಳಿಗೆ ಬೆಳಿಗ್ಗೆಯಿಂದ ಪ್ರಸಾದವನ್ನು ರೂಪದಲ್ಲಿ ವಿತರಿಸಲಾಗ್ತಾ ಇದೆ. ಇದು ಬೆಳಿಗ್ಗೆ 4 ಗಂಟೆ ಪ್ರಾರಂಭವಾಗಿದೆ. ಇವತ್ತು ರಾತ್ರಿ 11 ಗಂಟೆವರೆಗೂ ಅನವರತವಾಗಿ ಲಡ್ಡು ಪ್ರಸಾದವನ್ನು ಭಾಷ್ಯಂ ಸ್ವಾಮೀಜಿಯವರು ಅವರ ಅಮೃತಹಸ್ತದಿಂದ ನೀಡ್ತಾ ಇದ್ದಾರೆ. ನಾನು ಈ ಮಾಧ್ಯಮದ ಮೂಲಕ ಕೇಳಿಕೊಳ್ಳುವುದೇನೆಂದರೆ, ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಭಗವಂತನ ದರ್ಶನವನ್ನು ಪಡೆದು ಲಡ್ಡು ಪ್ರಸಾದವನ್ನು ಸ್ವೀಕರಿಸಿ ಸಂತುಷ್ಟರಾಗಿ ಸವಿಯಾದ ಲಡ್ಡುವನ್ನು ಸ್ವೀಕರಿಸಿ ಸವಿಯಾಗಿ ಬಾಳಿ ಹೊಸ ವರ್ಷ ಎಲ್ಲರಿಗೂ ಹರ್ಷವನ್ನುಂಟು ಮಾಡಲಿ. ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ ಎಲ್ಲವನ್ನೂ ಆ ಭಗವಂತ ನೀಡಲಿ ಅಂತ ಈ ಮಾಧ್ಯಮದ ಮೂಲಕ ಕೇಳಿಕೊಳ್ಳುತ್ತೇನೆ. ಈಗಾಗಲೇ ಬೆಳಿಗ್ಗೆಯಿಂದ ಒಂದು 60ರಿಂದ 70 ಸಾವಿರ ಜನ ಲಡ್ಡು ಪ್ರಸಾದ ಸ್ವೀಕರಿಸಿ ಸಂತುಷ್ಟರಾಗಿ ತೆರಳುತ್ತಾ ಇದ್ದಾರೆ. ಇದು 94ನೇ ಇಸವಿಯಿಂದ 1000 ಲಡ್ಡುವಿಂದ ಪ್ರಾರಂಭವಾಗಿದ್ದು, ಇದಕ್ಕೆ ಮೂಲ ಕಾರಣ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ. ರಾಜ್ಕುಮಾರ್ ಅವರು 1000 ರೂಪಾಯಿನ ಸ್ವಾಮೀಜಿ ಕೈಯಲ್ಲಿ ಕೊಟ್ಟು, ಸ್ವಾಮೀಜಿಯವರೇ ನೂತನ ವರ್ಷಕ್ಕೆ 1000 ರೂಪಾಯಿಗೆ ಲಡ್ಡು ಪ್ರಸಾದವನ್ನು ಭಕ್ತಾದಿಗಳಿಗೆ ತಿರುಪತಿ ಮಾದರಿಯಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಹಂಚಿ ಅಂತ ಹೇಳಿದ್ದಾರೆ. ಆವತ್ತು ಹಾಕಿದಂಥ 1000 ಲಡ್ಡು ವರ್ಷ ಭಕ್ತಾದಿಗಳ ಸಂಖ್ಯೆ ಜಾಸ್ತಿಯಾಗಿ, ಬೇಡಿಕೆ ಜಾಸ್ತಿಯಾಗಿ ಇವತ್ತು 1000ರಿಂದ 5000, 10,000, ಲಕ್ಷ, 2 ಲಕ್ಷವಾಗಿ 2 ಲಕ್ಷವೂ ಮಿಗಿಲಾಗಿ ಇವತ್ತು ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಿ ತೆರಳುತ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಪದ್ಮಭೂಷಣ, ವರನಟ, ಮೇಲ್ನಟ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರೇ ಕಾರಣ. ಇವತ್ತು ಭಕ್ತಾದಿಗಳಲ್ಲಿ ಲಾಡು ಪ್ರಸಾದ ಇದೆ ಅಂದರೆ ಅದು ಮೂಲ ಕಾರಣ ರಾಜ್ಕುಮಾರ್ ಅವರೇ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.